ಈಗ ನೀವು ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿರೋರು ಮುಖ್ಯಮಂತ್ರಿಗಳನ್ನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇರಿ. ಈ ಕ್ರಾಂತಿಯ ಬದಲಾವಣೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬದಲಾವಣೆ ಆಗ್ತಾರಾ? ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ? ಯಾಕೆಂದರೆ ಈಗ ನೀವೇ ಹೇಳಿದ್ರೆ ಅನೇಕ ಶಾಸಕರು ಕೂಡ ಬಯಸ್ತಾ ಇದ್ದಾರೆ, ಅನೇಕರು ಕೂಡ ಸಹಜವಾಗಿ ನಿಮ್ಮ ಪಕ್ಷದ ನಿರೀಕ್ಷೆಗಳು ಕೂಡ ಇದೆ. DCM DK ಶಿವಕುಮಾರ್ ಪರವಾಗೂ ಕೂಡ ಅನೇಕರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಈ ಬದಲಾವಣೆ ಪರ್ವದಲ್ಲಿ, ಬದಲಾವಣೆ ಕ್ರಾಂತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬದಲಾವಣೆ ನಿರೀಕ್ಷೆ ಮಾಡ್ಬೋದಾ? ನೋಡಿ, ನಿರೀಕ್ಷೆ ಈಗಾಗಲೇ ಕೆಲವು ಶಾಸಕರು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯಲ್ಲಿ ಅವ್ರು ನಿರೀಕ್ಷೆ ಮಾಡ್ತಾರೆ, ಸಿದ್ದರಾಮಯ್ಯನವರು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾರೆ. ನೀವೇ ನಿರೀಕ್ಷೆ ಮಾಡ್ತೀರಿ ಸರ್? ನಾನು ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದನ್ನು ನಮ್ಮದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿರ್ತೇವೆ. ನಮ್ಮದೇನು ವೈಯಕ್ತಿಕವಾಗಿ ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಆ ನಿರೀಕ್ಷೆಗಳನ್ನು ನಾವು ಹೈಕಮಾಂಡ್ ಗಮನಕ್ಕೆ ತರ್ತೇವೆ. ನಂತರ ಹೈಕಮಾಂಡ್ ಏನು ಫೈನಲ್ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬಾಗಿ ಒಪ್ಕೊಳ್ತಕ್ಕಂಥದ್ದು ಆಗ್ತದೆ. ಸರ್, ಯಾಕೆ ಅಕ್ಟೋಬರ್ ಸರ್? ಅಕ್ಟೋಬರ್ಗೆ ಯಾಕೆ ಮುಹೂರ್ತ ನಿಗದಿ ಮಾಡ್ತಿದ್ದೀರಿ? ಯಾಕೆಂದರೆ ನೀವು ಸೆಪ್ಟೆಂಬರಲ್ಲೇ ಯಾಕೆ ಸರ್? ಸೆಪ್ಟೆಂಬರ್ ಬಗ್ಗೆ ಮಾತಾಡಿದ್ರಿ, ಸೆಪ್ಟೆಂಬರ್ನಲ್ಲೇ ಆಗತ್ತೆ ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಿ ಸರ್? ನೀವು ಒಬ್ಬ ಸಚಿವರು, ನಿಮ್ಗೆ ಮಾಹಿತಿ ಇದೆಯಾ ಆ ಥರದ್ದು? ಸೆಪ್ಟೆಂಬರ್ ಅಂದರೆ ಬಹಳ ತಂಪಾದ ವಾತಾವರಣ ಇರ್ತದೆ. ತಂಪಾದ ವಾತಾವರಣದಲ್ಲಿ ಬಿಸಿ ಆಗಬೇಕು ಅಂದರೆ ಇವೆಲ್ಲ ಬೆಳವಣಿಗೆಗಳು ನಡಿಬೇಕಲ್ಲ. ಅದಕ್ಕೆ ಆ ವಾತಾವರಣ, ಪ್ರಕೃತಿನಲ್ಲಿ ಬರ್ತಕ್ಕಂಥ ವಾತಾವರಣ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಿ ಸೆಪ್ಟೆಂಬರ್ ತಿಂಗಳ ನಂತರ ಈ ರೀತಿ ಬದಲಾವಣೆಗಳು ಆಗ್ತವೆ ಅಂತ ಹೇಳಿದ್ದೀನಿ. ಸರ್, ಈಗ ಅನೇಕ ಸಚಿವರು ಕೂಡ ಮಾತನಾಡ್ತಾರೆ, ನಿಮ್ಮ ಪಕ್ಷದವರು ಹೇಳ್ತಾರೆ, ರಾಜಣ್ಣವರು ಸಚಿವರಾಗಿದ್ದಂಥವ್ರು, ಈಗ ಅವ್ರು ಹಾಗೆ ಸುಮ್ಮನೆ ಮಾತಾಡೋಕ್ಕಾಗಲ್ಲ. ಅವ್ರು ಮಾತಾಡ್ತಾರೆ ಅಂದರೆ ಅವ್ರಿಗೊಂದು ಖುದ್ದಾಗಿ ಯಾವುದೋ ಒಂದು ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ಇರಬೇಕಾಗತ್ತೆ. ಹೀಗಾಗಿ ಅವರಿಗೆ ಮಾಹಿತಿ ಇದ್ಕೊಂಡೇ ಇದನ್ನು ಹೇಳ್ತಿದ್ದಾರೆ ಅಂತ, ಇದನ್ನು ನೀವು ಖಚಿತಪಡಿಸ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ನಿಖರವಾದಂಥ ಮಾಹಿತಿ ಇದೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ. ಆ ಮಾತುಗಳು ಕೇಳಿಬರ್ತಾ ಇದೆ. ನಿಮಗೆ ಮಾಹಿತಿ ಇದೆಯಾ? ನನಗೆ ಯಾರಿಂದನೂ ಕೂಡ ನಾನು ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ. ಏನೆಲ್ಲ ಬೆಳವಣಿಗೆಗಳನ್ನು ನಾನು ಕಡ್ಡಾರೆ ನೋಡ್ತಾ ಇದ್ದೇನೆ, ಆ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಪ್ರಕ್ರಿಯೆಗಳು ನಡಬಹುದು ಅಂತಕ್ಕಂಥ ಊಹೆಯ ಆಧಾರದ ಮೇಲೆ ಹೇಳಿರ್ತಕ್ಕಂಥದ್ದು. ಯಾರಿಂದ ನಾನು ಹೇಳಿಸ್ಕೊಂಡು ಇಲ್ಲ, ನನಗೂ ಕೂಡ ಖಚಿತವಾಗಿ ಯಾರಿಂದನೂ ಕೂಡ ಈಗ ಆಗುತ್ತೆ ಅಂತಕ್ಕಂಥ ಮಾಹಿತಿನೂ ಇಲ್ಲ.